Hello everyone, I am Dr. S. Samir Pasha, Assistant Professor, Department of Political Science, Government First Grade College, Devanhalli. In this class, I am going to explain you about session number 35, unit number 3, 5th semester BA Political Science, Bangalore North University. The topic is the Prime Minister, Power and Functions. The Prime Minister of India, Power and Functions. ಈ ತರಗತಿಯಲ್ಲಿ ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ ಪತ್ರಿಕೆ 5.1 ಸಂವಿಧಾನ ಸಾಂಸ್ಥಿಕ ಚೌಕಟ್ಟು ಇದರಲ್ಲಿ ಮೂರನೇ ಅಧ್ಯಾಯದ 35ನೇ ಸೆಷನ್ ಅನ್ನು ವಿವರಿಸ್ತಾ ಇದ್ದೀನಿ. ಟಾಪಿಕ್ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳು. The power and functions of the Prime Minister. The Prime Minister has the following power and functions in accordance with Article 74 of the Constitution. First one, formation of the ministry. The creation of the cabinet of minister is the first priority, first responsibility of the Prime Minister since taking his office. Although the constitutional power of the President is constitutionally vested with the President, it is virtually exercised by the Prime Minister. The President appoints other ministers on the advice of the Prime Minister. Ministers must represent all religions, states and sectors in their cabinet. ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು. ಸಂವಿಧಾನದ 74 ಸಬ್ 1 ವಿಧಿಯ ಪ್ರಕಾರ ಮಂತ್ರಿಮಂಡಲದ ಮುಖ್ಯಸ್ಥರಾದ ಪ್ರಧಾನಮಂತ್ರಿ ಹಲವು ಪ್ರಮುಖ ಕಾರ್ಯ ಅಧಿಕಾರಗಳನ್ನು ಚಲಾಯಿಸುತ್ತಾರೆ. ಅವುಗಳನ್ನು ಈ ಮುಂದಿನಂತೆ ಹೀಗೆ ವಿವರಿಸಬಹುದು. ನಂಬರ್ 1, ಮಂತ್ರಿಮಂಡಲದ ರಚನೆ ಅಥವಾ ಸರ್ಕಾರದ ರಚನೆ ಅಂತ ಕರೀತಾರೆ. ಅಧಿಕಾರ ವಹಿಸಿಕೊಂಡ ನಂತರ ಮಂತ್ರಿಮಂಡಲದ ರಚನೆ ಪ್ರಧಾನಿಯ ಮೊಟ್ಟ ಮೊದಲ ಕಾರ್ಯ ಅಥವಾ ಜವಾಬ್ದಾರಿಯಾಗಿದೆ. ಸಂವಿಧಾನಾತ್ಮಕವಾಗಿ ಮಂತ್ರಿಮಂಡಲವನ್ನು ರಚಿಸುವ ಅಧಿಕಾರವು ರಾಷ್ಟ್ರಾಧ್ಯಕ್ಷರಿಗೆ ಸೇರಿದ್ದರೂ ವಾಸ್ತವಿಕವಾಗಿ ಈ ಅಧಿಕಾರವನ್ನು ಪ್ರಧಾನಮಂತ್ರಿ ಚಲಾಯಿಸುತ್ತಾರೆ. ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಇತರೆ ಮಂತ್ರಿಗಳನ್ನು ನೇಮಿಸುತ್ತಾರೆ. ಪ್ರಧಾನಮಂತ್ರಿಗಳು ಎಲ್ಲಾ ಧರ್ಮ, ರಾಜ್ಯ, ವರ್ಗಗಳಿಗೆ ತಮ್ಮ ಮಂತ್ರಿಮಂಡಲದಲ್ಲಿ ಪ್ರಾತಿನಿಧ್ಯವನ್ನು ನೀಡಬೇಕಾಗುತ್ತೆ. ಮಂತ್ರಿಮಂಡಲದ ರಚನೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರಿಗೆ ಸಲಹೆ ನೀಡುವ ಸಂದರ್ಭದಲ್ಲಿ ಪ್ರಧಾನಿಗಳು ಅಭ್ಯರ್ಥಿಗಳ ಚಾರಿತ್ರ್ಯ, ಆಡಳಿತಾನುಭವ, ಸಾಮರ್ಥ್ಯ ಹಾಗೂ ಹಿನ್ನೆಲೆಗಳನ್ನು ಪರಿಗಣಿಸಬೇಕಾಗುತ್ತದೆ. Allocation of portfolios. It is an undisputed privilege of the Prime Minister to allocate portfolios to his ministers. Which particular department is to be given to which minister is determined by him. Any minister objecting to such an allotment invites the wrath of the Prime Minister and can get completely ignored from the ministry. ಖಾತೆಗಳನ್ನು ಹಂಚೋದು. ಮಂತ್ರಿಮಂಡಲದ ರಚನೆ ಆದ ತಕ್ಷಣನೇ ಮಂತ್ರಿಗಳ ನೇಮಕ ಆದ್ಕೊಳ್ಳೇನೆ ಮಾಡ್ತಕ್ಕಂಥ ಎರಡನೇ ಕಾರ್ಯನೇ ಯಾವ್ಯಾವ ಮಂತ್ರಿಗೆ ಯಾವ್ಯಾವ ಖಾತೆಗಳನ್ನು ಹಂಚಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿರುತ್ತೆ. ಮಂತ್ರಿಮಂಡಲದ ರಚನೆಯ ನಂತರ ಪ್ರಧಾನಿ ತನ್ನ ಮಂತ್ರಿಮಂಡಲದ ಸದಸ್ಯರಿಗೆ ರಕ್ಷಣೆ, ಗೃಹ, ವಿದೇಶಾಂಗ ವ್ಯವಹಾರ, ಹಣಕಾಸು, ರೈಲ್ವೆ, ಮಾಹಿತಿ ತಂತ್ರಜ್ಞಾನ, ನಾಗರಿಕ ವಿಮಾನಯಾನ ಮುಂತಾದ ಖಾತೆಗಳನ್ನು ನೀಡುವ ಜವಾಬ್ದಾರಿ ವಹಿಸಿರ್ತಾನೆ. ಖಾತೆಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಪ್ರಧಾನಿಯ ನಿರ್ಧಾರನೇ ಅಂತಿಮ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮಂತ್ರಿಗಳ ವಿಶ್ವಾಸಾರ್ಹತೆ, ಆಡಳಿತಾನುಭವ, ದಕ್ಷತೆ ಮುಂತಾದ ಅಂಶಗಳನ್ನು ಪರಿಗಣಿಸ್ತಾನೆ. ಚೇಂಜ್ ಆಫ್ ಪೋರ್ಟ್ಫೋಲಿಯೋಸ್. The Prime Minister has the power to change the departments or portfolios of the ministers at any time. It is his privilege to shuffle and reshuffle his ministry anytime and as many times as he may like. ಮಂತ್ರಿಮಂಡಲದ ಪುನರ್ರಚನೆ. ಆಡಳಿತದಲ್ಲಿ ದಕ್ಷತೆ, ಹೊಸತನ ಮೂಡಿಸಲು ಪ್ರಧಾನಮಂತ್ರಿಗಳು ಮಂತ್ರಿಮಂಡಲವನ್ನು ಪುನರ್ರಚಿಸಬಹುದು. ಪುನರ್ರಚನೆಯ ಸಂದರ್ಭದಲ್ಲಿ ಖಾತೆಗಳ ವಿನಿಮಯ ಅಥವಾ ಬದಲಾವಣೆ ಆಗುವುದೂ ಉಂಟು. ಅಲ್ಲದೆ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಮಂತ್ರಿಗಳನ್ನ ಮಂತ್ರಿಮಂಡಲದಿಂದ ಕೈ ಬಿಡುವ ಹಾಗೂ ಹೊಸ ವ್ಯಕ್ತಿಗಳನ್ನ ಮಂತ್ರಿಗಳಾಗಿ ನೇಮಕ ಮಾಡಿಕೊಳ್ತಕ್ಕಂಥ ಅಧಿಕಾರನೂ ಪ್ರಧಾನಮಂತ್ರಿಯವರಿಗಿದೆ. ಉದಾಹರಣೆಗೆ ಪ್ರಧಾನಿಗಳಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಂತ್ರಿಮಂಡಲವನ್ನು ಪುನರ್ರಚಿಸುವಾಗ ಹಣಕಾಸು ಖಾತೆಯನ್ನ ಯಶವಂತ್ ಸಿನ್ಹಾ ಅವರಿಂದ ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಜಸ್ವಂತ್ ಸಿಂಗ್ ರವರಿಗೆ ಕೊಟ್ಟರು. ವಿದೇಶಾಂಗ ವ್ಯವಹಾರಗಳ ಖಾತೆಯನ್ನ ಜಸ್ವಂತ್ ಸಿಂಗ್ ರವರಿಂದ ಹಣಕಾಸು ಸಚಿವರಾದ ಯಶವಂತ್ ಸಿನ್ಹಾ ಅವರಿಗೆ ವರ್ಗಾಯಿಸಿದ್ರು. ಅಲ್ಲದೆ ಸಚಿವರಾದ ಪ್ರಮೋದ್ ಮಹಾಜನ್ ರವರನ್ನ ಮಂತ್ರಿಮಂಡಲದಿಂದ ಕೈ ಬಿಟ್ಟಿದ್ರು ವಾಜಪೇಯಿ ಅವರು. Leader of the Cabinet. According to Article 74 sub 1 of the Constitution, the Prime Minister is the leader of the Cabinet, and the Cabinet of Ministers under the chairmanship of the Prime Minister makes decisions on matters of national and international importance.
The Prime Minister determines the list of issues, programs, and issues to be discussed at the Cabinet meeting. The Prime Minister resolves disagreements among members of the Cabinet. ಕ್ಯಾಬಿನೆಟ್ನ ನಾಯಕ ಸಂವಿಧಾನದ 74(1) ವಿಧಿಯ ಪ್ರಕಾರ ಪ್ರಧಾನಮಂತ್ರಿ ಸಚಿವ ಸಂಪುಟದ ನಾಯಕರಾಗಿರ್ತಾರೆ. ಸಚಿವ ಸಂಪುಟವು ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಹತ್ವದ ವಿಷಯಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಸಚಿವ ಸಂಪುಟದ ಸಭೆಯ ಕಾರ್ಯಕಲಾಪಗಳ, ಕಾರ್ಯಕ್ರಮಗಳ ಹಾಗೂ ಚರ್ಚಿಸಬೇಕಾದ ವಿಷಯಗಳ ಪಟ್ಟಿಯನ್ನು ಪ್ರಧಾನಮಂತ್ರಿನೇ ನಿರ್ಧಾರ ಮಾಡ್ತಾರೆ. ಪ್ರಧಾನಿಯವರು ಸಚಿವ ಸಂಪುಟದ ಸದಸ್ಯರ ನಡುವೆ ಉಂಟಾಗ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿ ಸಹಮತ ಮೂಡಿಸ್ತಾರೆ ಅಥವಾ ಸಹಕಾರ ಮೂಡಿಸ್ತಾರೆ. ಲೀಡರ್ ಆಫ್ ದ ಲೋಕಸಭಾ. Prime Minister is the leader of the majority party in Lok Sabha. He is also leader of the Lok Sabha. The Prime Minister is responsible to Lok Sabha on behalf of the Cabinet of Ministers from the administration's policies and programs of the government, and the Lok Sabha's approval of the bills presented by the Cabinet will be responsibility of the Prime Minister. He has to defend his government's policies, decisions and programs against opposition parties in the Lok Sabha. The Prime Minister has to protect his cabinet colleagues in the Lok Sabha from the criticism of the opposition, so that the Prime Minister plays the role of the party leader in the Lok Sabha. ಲೋಕಸಭೆಯ ನಾಯಕ. ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನಾಗಿರುತ್ತಾನೆ. ಸರ್ಕಾರದ ಆಡಳಿತ ನೀತಿಗಳು, ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಮಂತ್ರಿಮಂಡಲದ ಪರವಾಗಿ ಲೋಕಸಭೆಗೆ ಹೊಣೆಯಾಗಿರ್ತಾನೆ ಪ್ರಧಾನಮಂತ್ರಿ. ಮಂತ್ರಿಮಂಡಲ ಮಂಡಿಸತಕ್ಕಂತಹ ಮಸೂದೆಗಳಿಗೆ ಲೋಕಸಭೆ ಅನುಮೋದನೆ ಪಡೆಯುವಂತೆ ನೋಡ್ಕೊಳ್ತಾನೆ. ನೋಡ್ಕೊಳ್ಳೋದು ಪ್ರಧಾನಮಂತ್ರಿಯ ಜವಾಬ್ದಾರಿಯಾಗಿರುತ್ತೆ. ಇವರು ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳ ಟೀಕೆಯ ವಿರುದ್ಧ ತಮ್ಮ ಸರ್ಕಾರದ ನೀತಿಗಳು, ನಿರ್ಧಾರಗಳು, ಕಾರ್ಯಕ್ರಮಗಳನ್ನು ಸಮರ್ಥಿಸಿಕೊಳ್ತಾರೆ. ಪ್ರಧಾನಿ ಲೋಕಸಭೆಯಲ್ಲಿ ತನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ವಿರೋಧ ಪಕ್ಷಗಳ ಟೀಕಾ ಪ್ರಹಾರಗಳಿಂದ ರಕ್ಷಿಸಲು ಮುಂದಾಗಬೇಕಾಗುತ್ತದೆ. ಹೀಗೆ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನಷ್ಟೇ ಅಲ್ಲ, ಇಡೀ ಲೋಕಸಭೆಯ ನಾಯಕನಾಗಿ ಕಾರ್ಯನಿರ್ವಹಿಸುತ್ತಾರೆ. ಲೀಡರ್ ಆಫ್ ದ ಗವರ್ಮೆಂಟ್. ನಂಬರ್ 6. Under the leadership of the Prime Minister, the Cabinet administers the entire nation. The various ministries manage their accounts under the supervision, guidance and leadership of the Prime Minister. The Prime Minister himself, in the success and failure of the government, defends his government's decisions and programs within and outside the house. Example, P.V. Narasimha Rao, Prime Minister, ex-PM, defend his government's liberalization, privatization and globalization policies. Similarly, when Mrs. Indira Gandhi was Prime Minister, she defended the 20th program of the Congress government, both inside and outside the assembly. The Prime Minister advises the President that the incompetent and dutiful ministers may be dismissed from the Cabinet. Inefficient ministers may be dismissed from the Cabinet on the recommendation of Prime Minister. ಸರ್ಕಾರದ ನಾಯಕ. ಪ್ರಧಾನಮಂತ್ರಿ ಸಾರಥ್ಯದಲ್ಲಿ ಮಂತ್ರಿಮಂಡಲವು ಇಡೀ ರಾಷ್ಟ್ರದ ಆಡಳಿತವನ್ನು ನಿರ್ವಹಿಸುತ್ತದೆ. ವಿವಿಧ ಮಂತ್ರಿಗಳು ತಮ್ಮ ಖಾತೆಗಳ ಆಡಳಿತವನ್ನು ಪ್ರಧಾನಮಂತ್ರಿಯ ಮೇಲ್ವಿಚಾರಣೆ, ಮಾರ್ಗದರ್ಶನ ಹಾಗೂ ನೇತೃತ್ವದಲ್ಲಿ ನಿರ್ವಹಿಸುತ್ತಾರೆ. ಸರ್ಕಾರದ ಯಶಸ್ಸು ಹಾಗೂ ಅಪಯಶಸ್ಸಿನಲ್ಲಿ ಪ್ರಧಾನಮಂತ್ರಿಗಳದೇ ಸಿಂಹಪಾಲು. ಪ್ರಧಾನಿಯು ಸದನದ ಒಳಗೆ ಹಾಗೂ ಹೊರಗೆ ತನ್ನ ಸರ್ಕಾರದ ನಿರ್ಧಾರಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಸಮರ್ಥಿಸಿಕೊಳ್ಳುತ್ತಾರೆ. ಉದಾಹರಣೆಗೆ, ಮಾಜಿ ಪ್ರಧಾನಿಯ P.V. ನರಸಿಂಹರಾವ್ ಅವರು ತಮ್ಮ ಸರ್ಕಾರದ ಉದಾರೀಕರಣ, ಖಾಸಗೀಕರಣ ಹಾಗೂ ಜಾಗತೀಕರಣ ನೀತಿಗಳನ್ನು ಸಮರ್ಥಿಸಿಕೊಳ್ಳುತ್ತಿದ್ದರು. ಹಾಗೆಯೇ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಕಾಂಗ್ರೆಸ್ ಸರ್ಕಾರದ 20 ಅಂಶಗಳ ಕಾರ್ಯಕ್ರಮಗಳನ್ನು ಸದನದ ಒಳಗೂ ಹೊರಗೂ ಸಮರ್ಥಿಸಿಕೊಳ್ಳುತ್ತಿದ್ದರು. ಪ್ರಧಾನಿಯು ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ನೀಡುವ ಮೂಲಕ ಅದಕ್ಷ ಹಾಗೂ ಕರ್ತವ್ಯ ಲೋಪವೆಸಗುವ ಮಂತ್ರಿಗಳನ್ನು ಸಚಿವ ಸಂಪುಟದಿಂದ ವಜಾ ಮಾಡಿಸಬಹುದು. ಪವರ್ ಟು ಅಡ್ವೈಸ್ ಡಿಸಾಲ್ವಿಂಗ್ ಲೋಕಸಭಾ. The Prime Minister advises the President to dissolve Lok Sabha in terms of Article 85 of the Constitution. When there is severe disagreement in the Cabinet with the lack of expected cooperation in the administration by ministerial colleagues, repeatedly failing to gain parliamentary approval for government bills and losing confidence in the Lok Sabha. On the advice of the then Prime Ministers Indira Gandhi and Charan Singh, the Lok Sabha was dissolved in 1970 and 1979 respectively. In February 2004, on the advice of Prime Minister Atal Bihari Vajpayee, the President of India Dr. Abdul Kalam
ಡಿಸಾಲ್ವ್ ದ ಲೋಕಸಭಾ. ಲೋಕಸಭೆಯನ್ನ ವಿಸರ್ಜಿಸುವಂತೆ ಸಲಹೆ ನೀಡತಕ್ಕಂಥ ಅಧಿಕಾರ. ಸಚಿವ ಸಹೋದ್ಯೋಗಿಗಳಿಂದ ಆಡಳಿತದಲ್ಲಿ ನಿರೀಕ್ಷಿತ ಸಹಕಾರ ದೊರೆಯದಿದ್ದಾಗ, ಮಂತ್ರಿಮಂಡಲದಲ್ಲಿ ತೀವ್ರ ಭಿನ್ನಾಭಿಪ್ರಾಯಗಳುಂಟಾದಾಗ, ಸರ್ಕಾರದ ಮಸೂದೆಗಳಿಗೆ ಸಂಸತ್ತಿನಲ್ಲಿ ಅನುಮೋದನೆಯನ್ನ ಪಡೆಯುವಲ್ಲಿ ಪದೇ ಪದೇ ವಿಫಲವಾದಾಗ ಹಾಗೂ ಲೋಕಸಭೆಯಲ್ಲಿ ವಿಶ್ವಾಸಮತವನ್ನ ಕಳೆದುಕೊಂಡಾಗ ಪ್ರಧಾನಮಂತ್ರಿಗಳು ಸಂವಿಧಾನದ 85ನೇ ವಿಧಿಯ ಪ್ರಕಾರ ಲೋಕಸಭೆಯನ್ನ ವಿಸರ್ಜಿಸುವಂತೆ ರಾಷ್ಟ್ರಪತಿಯವರಿಗೆ ಸಲಹೆ ನೀಡುತ್ತಾರೆ. ಉದಾಹರಣೆಗೆ 1970 ಮತ್ತು 79ರಲ್ಲಿ ಅನುಕ್ರಮವಾಗಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಇಂದಿರಾ ಗಾಂಧಿ ಹಾಗೂ ಚರಣ್ ಸಿಂಗ್ ರವರು ಅವರ ಸಲಹೆಯ ಮೇರೆಗೆ ಲೋಕಸಭೆಯನ್ನು ವಿಸರ್ಜಿಸಲಾಗಿತ್ತು. 2004ರ ಫೆಬ್ರವರಿ ತಿಂಗಳಲ್ಲಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಲಹೆಯ ಮೇರೆಗೆ ರಾಷ್ಟ್ರಾಧ್ಯಕ್ಷರಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರು ಲೋಕಸಭೆಯನ್ನ ವಿಸರ್ಜಿಸಿದ್ದನ್ನ ಇಲ್ಲಿ ಗಮನಿಸಬಹುದು. ಪವರ್ ಆಫ್ ಪೇಟ್ರೋನೇಜ್. All important appointments are really made by the Prime Minister of India. These appointments include governors, attorney general, auditor general, members and chairman of Public Service Commission, ambassadors, councillors, etc. All high-ranking appointments and promotions are made by the President with the advice of the Prime Minister only. ಪ್ರಧಾನ ಸಲಹೆಗಾರ. ಉನ್ನತ ಸ್ಥಾನಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಧಾನಿಯು ರಾಷ್ಟ್ರಾಧ್ಯಕ್ಷರ ಪ್ರಧಾನ ಸಲಹೆಗಾರರಾಗಿರ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರು, ಸರ್ವೋಚ್ಚ ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು, ರಾಜ್ಯಪಾಲರು ಮುಂತಾದ ಉನ್ನತ ಸ್ಥಾನಗಳಿಗೆ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ನೇಮಕ ಮಾಡುತ್ತಾರೆ. ಚೀಫ್ ಲಿಂಕ್ ಬಿಟ್ವೀನ್ ದ ಪ್ರೆಸಿಡೆಂಟ್ ಅಂಡ್ ಕ್ಯಾಬಿನೆಟ್. ದ ಪ್ರೈಮ್ ಮಿನಿಸ್ಟರ್ ಈಸ್ ದ ಮೈನ್ ಚಾನಲ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಪ್ರೆಸಿಡೆಂಟ್ ಅಂಡ್ ದ ಕ್ಯಾಬಿನೆಟ್. He communicates to the President all decisions of the Cabinet and puts before the Cabinet the views of the President, just like connecting bridge between President and Cabinet. This is the sole privilege of the Prime Minister and no other minister can of his own convey the decisions are revealed to the President, the nature of summary of the issues discussed in the Cabinet. ಸಂಪರ್ಕ ಸೇತುವೆ. ಪ್ರಧಾನಮಂತ್ರಿಗಳು ರಾಷ್ಟ್ರಪತಿ ಹಾಗೂ ಮಂತ್ರಿಮಂಡಲದ ನಡುವೆ ಸಂಪರ್ಕ ಸೇತುವೆ ಇದ್ದಂತೆ. ಮಂತ್ರಿಮಂಡಲದ ಎಲ್ಲಾ ನಿರ್ಧಾರಗಳನ್ನು ರಾಷ್ಟ್ರಾಧ್ಯಕ್ಷರಿಗೆ ತಿಳಿಸುವುದು ಪ್ರಧಾನಮಂತ್ರಿಯ ಸಂವಿಧಾನಬದ್ಧ ಕರ್ತವ್ಯವಾಗಿದೆ. ಹಾಗೆಯೇ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯ ಮೂಲಕ ತಮ್ಮ ಸಲಹೆ, ಸಂದೇಶ, ಸೂಚನೆಗಳನ್ನು ಮಂತ್ರಿಮಂಡಲಕ್ಕೆ ತಿಳಿಸುವುದು ಹಾಗೂ ವಿವಿಧ ಶಾಸನಗಳಿಗೆ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯ ಮೂಲಕ ಪಡೆಯಬಹುದು ಅಂತ ಸಂವಿಧಾನದ 78ನೇ ವಿಧಿ ತಿಳಿಸುತ್ತದೆ. ಲೀಡರ್ ಆಫ್ ದ ನೇಷನ್. Besides being the leader of his party and the Lok Sabha, Prime Minister is also the leader of the nation. General elections are fought in his name. We know that it was the charismatic and charming personality of Pandit Nehru that used it to sweep popular votes in favor of Congress party. At present, Narendra Modi's charismatic and charming personality used it to sweep popular votes in Lok Sabha elections gives much power to the BJP government. The personality of the Prime Minister and the respect and love that he commands act as a source of strength for his party as well as the nation. He leads the nation both in times of peace and war. ಪ್ರಧಾನಮಂತ್ರಿ ಸರ್ಕಾರದ ನಾಯಕರಷ್ಟೇ ಅಲ್ಲದ ರಾಷ್ಟ್ರದ ನಾಯಕರು ಆಗಿರ್ತಾರೆ. ಸರ್ಕಾರದ ನಾಯಕರಷ್ಟೇ ಅಲ್ಲ, ರಾಷ್ಟ್ರದ ನಾಯಕರು ಹೌದು. ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ತಾಂತ್ರಿಕ ಮತ್ತು ಇತರೆ ಕ್ಷೇತ್ರಗಳಲ್ಲಿ ರಾಷ್ಟ್ರವನ್ನ ಮುನ್ನಡೆಸುವುದು ಇವರ ಜವಾಬ್ದಾರಿಯಾಗಿರುತ್ತೆ. ಪ್ರಧಾನಮಂತ್ರಿಯು ಅಂತಾರಾಷ್ಟ್ರೀಯ ಸಮುದಾಯದೊಂದಿಗೆ ಸೌಹಾರ್ದಯುತ ಸಂಬಂಧವನ್ನ ಕಾಪಾಡಿಕೊಂಡು ಹೋಗುವುದರ ಜೊತೆಗೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ತಮ್ಮ ರಾಷ್ಟ್ರಕ್ಕೆ ಉನ್ನತ ಸ್ಥಾನವನ್ನ ಕಲ್ಪಿಸಲು ಪ್ರಯತ್ನಿಸ್ತಾ ಇರ್ತಾರೆ. ಪೊಸಿಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್. ದ ಆಫೀಸ್ ಆಫ್ ದ PM is very powerful. A study of the powers and functions of the Prime Minister clearly brings out the fact that he holds the most powerful office in Indian administrative system. He exercises real and formidable powers in all spheres of governmental activity, executive, legislative and financial. The Prime Minister is the captain of the ship of state, the keystone of cabinet arc, the steering wheel of government and the moon amongst lesser stars. The whole organization and working of the Council of Ministers depend upon the Prime Minister. The President always acts in accordance with the advice of the Prime Minister. The ministry making is the sole right of the Prime Minister. The resignation or removal of the Prime Minister always means the resignation of Council of Ministers. Hence, Prime Minister is the center of gravity and the foundation stone of the Council of Ministers.
ಪ್ರಧಾನಮಂತ್ರಿಯ ಸ್ಥಾನ. ಪ್ರಧಾನಮಂತ್ರಿಯ ಕಚೇರಿಯು ಅತ್ಯಂತ ಶಕ್ತಿಶಾಲಿಯಾದ ಕಚೇರಿಯಾಗಿದೆ. ಇವರ ಅಧಿಕಾರ ಮತ್ತು ಕಾರ್ಯಗಳ ಅಧ್ಯಯನ ಭಾರತೀಯರ ಅತ್ಯಂತ ಶಕ್ತಿಶಾಲಿಯಾದ ಹುದ್ದೆಯನ್ನ ಭಾರತದಲ್ಲಿ ಪ್ರಧಾನಮಂತ್ರಿ ಹೊಂದಿದ್ದಾರೆ ಅನ್ನೋ ಅಂಶನ ಸ್ಪಷ್ಟವಾಗಿ ತೆರೆದಿಡುತ್ತೆ. ಇವರು ಸರ್ಕಾರಿ ಚಟುವಟಿಕೆಯ ಎಲ್ಲಾ ಕ್ಷೇತ್ರಗಳಲ್ಲಿ ನಿಜವಾದ ಅಸಾಧಾರಣವಾದ ಅಧಿಕಾರವನ್ನು ಚಲಾಯಿಸುತ್ತಾರೆ. ಕಾರ್ಯನಿರ್ವಾಹಕ, ಶಾಸನೀಯ, ಹಣಕಾಸು. ಪ್ರಧಾನಮಂತ್ರಿಯು ರಾಜ್ಯದ ಹಣಕಾಸು ಅಧಿಕಾರಿಗಳನ್ನು ಚಲಾಯಿಸುವುದರ ಮೂಲಕ ಇವರು ರಾಜ್ಯವೆಂಬ ಹಡಗನ್ನು ನಡೆಸ್ತಕ್ಕಂಥ ಕ್ಯಾಪ್ಟನ್ ರೀತಿ ಇರ್ತಾರೆ. ಕ್ಯಾಬಿನೆಟ್ ಎಂಬ ಕಮಾನಿನ ಪ್ರಮುಖ ಕಮಾನಿನ ಕಲ್ಲಾಗಿರ್ತಾರೆ. ಸರ್ಕಾರದ ಸ್ಟಿಯರಿಂಗ್ ವೀಲ್ ಆಗಿರ್ತಾರೆ ಮತ್ತು ನಕ್ಷತ್ರಗಳ ನಡುವೆ ಶೋಭಿಸ್ತಕ್ಕಂಥ ಚಂದ್ರ ಪ್ರಭು ಆಗಿರ್ತಾರೆ ಅಂತ ಹೇಳ್ಬೋದು. ಮಂತ್ರಿಮಂಡಲದ ಸಂಪೂರ್ಣ ಸಂಘಟನೆ ಮತ್ತು ಕೆಲಸ ಪ್ರಧಾನಮಂತ್ರಿಯ ಮೇಲೆ ಅವಲಂಬಿತವಾಗಿರುತ್ತೆ. ರಾಷ್ಟ್ರಪತಿಗಳು ಯಾವಾಗಲೂ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಅನುಗುಣವಾಗಿಯೇ ಕಾರ್ಯನಿರ್ವಹಿಸುತ್ತಾರೆ. ಮಂತ್ರಿಗಿರಿ ಮಾಡೋದು ಪ್ರಧಾನಮಂತ್ರಿಯ ಸಂಪೂರ್ಣ ಹಕ್ಕು. ಪ್ರಧಾನಮಂತ್ರಿಯ ರಾಜೀನಾಮೆ ಅಥವಾ ತೆಗೆದುಹಾಕುವಿಕೆಯು ಯಾವಾಗಲೂ ಮಂತ್ರಿಮಂಡಲದ ರಾಜೀನಾಮೆ ಅಂತಲೇ ಹೇಳ್ಬಹುದು. ಪ್ರಧಾನಿ ರಾಜೀನಾಮೆ ಕೊಟ್ಟರೆ ಎಲ್ಲರೂ ರಾಜೀನಾಮೆ ಕೊಡಬೇಕಾಗುತ್ತೆ. ಆದ್ದರಿಂದ ಪ್ರಧಾನಮಂತ್ರಿ ಗುರುತ್ವಾಕರ್ಷಣೆಯ ಕೇಂದ್ರ ಮತ್ತು ಮಂತ್ರಿಮಂಡಲದ ಅಡಿಪಾಯ ಅಂತ ಹೇಳ್ಬಹುದು. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಲ್ವೇಸ್ ಆಕ್ಟ್ಸ್ ಅಪಾನ್ ದ ಅಡ್ವೈಸ್ ಆಫ್ ದ PM. The President always acts upon the advice of the PM. The Constitution assigns to the latter the role of being chief advisor to the President. All the powers of the President, both the normal powers and the emergency powers, are really the powers of the Prime Minister. As the head of the government, leader of the cabinet, leader of majority, leader of the parliament, and the leader of the nation, the Prime Minister plays an important and powerful role in the Indian administrative system or Indian political system. Indeed, the Prime Minister occupies very powerful, rather the most powerful position in India. ಭಾರತದ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಾರೆ. ರಾಷ್ಟ್ರಪತಿಗಳು ಯಾವಾಗಲೂ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಾರೆ. ಸಂವಿಧಾನವು ಅಧ್ಯಕ್ಷರ ಮುಖ್ಯ ಸಲಹೆಗಾರರ ಪಾತ್ರವನ್ನ ಪ್ರಧಾನಿಯವರಿಗೆ ನಿಯೋಜಿಸಿದೆ. ರಾಷ್ಟ್ರಪತಿಯ ಎಲ್ಲಾ ಅಧಿಕಾರಗಳು, ಸಾಮಾನ್ಯ ಅಧಿಕಾರಗಳು, ತುರ್ತು ಪರಿಸ್ಥಿತಿ ಅಧಿಕಾರಗಳು ಎಲ್ಲವೂ ಪ್ರಧಾನಿಯ ಅಧಿಕಾರಗಳಾಗಿರುತ್ತವೆ ಅಂತ ಹೇಳ್ಬೋದು. ಸರ್ಕಾರದ ಮುಖ್ಯಸ್ಥರಾಗಿ, ಸಚಿವ ಸಂಪುಟದ ನಾಯಕರಾಗಿ, ಬಹುಮತ ಪಡೆದ ಪಕ್ಷದ ನಾಯಕರಾಗಿ, ಸಂಸತ್ತಿನ ನಾಯಕರಾಗಿ, ದೇಶದ ನಾಯಕನಾಗಿ ಪ್ರಧಾನಮಂತ್ರಿ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಬಲ ಪಾತ್ರ ವಹಿಸುತ್ತಾರೆ. ನಿಜಕ್ಕೂ ಪ್ರಧಾನಮಂತ್ರಿಯವರು ಅತ್ಯಂತ ಶಕ್ತಿಯುತವಾದ ಸ್ಥಾನವನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಬದಲಿಗೆ ಭಾರತದಲ್ಲಿ ಅತ್ಯಂತ ಶಕ್ತಿಶಾಲಿ ಸ್ಥಾನ ಇವರು ಹೊಂದಿದ್ದಾರೆ. ದ PM cannot become a dictator. Undoubtedly, the Prime Minister of India enjoys a very strong position, yet he can neither be a dictator nor even behave like a dictator. His office is a democratic office to which he rises only through an effective participation in democratic process. The party to which the Prime Minister belongs, his own ministerial colleagues who are also his competitors, the leaders of the opposition parties, the President of India, the Parliament, the press, the Constitution, the public in general, all acts as limitations upon PM. This prevents him from becoming a dictator and from acting in an arbitrary way. His personality and skills are continuously on test. Any failure or lapse can cause his exit. The office of the PM of India is a powerful democratic office. Its actual working depends upon the personal qualities and political status of the person who holds this office. However, no one can convert his office into an authoritarian or dictatorial office. A person can remain Prime Minister only so long as he follows democratic norms and values. ಪ್ರಧಾನಮಂತ್ರಿ ಸರ್ವಾಧಿಕಾರಿಯಂತೆ ವರ್ತಿಸಲು ಸಾಧ್ಯ ಇಲ್ಲ. ನಿಸ್ಸಂದೇಹವಾಗಿ ಭಾರತದ ಪ್ರಧಾನಮಂತ್ರಿ ಅತ್ಯಂತ ಬಲಯುತವಾದ ಸ್ಥಾನ ಹೊಂದಿದ್ದಾರೆ. ಆದರೂ ಅವರು ಸರ್ವಾಧಿಕಾರಿಯಾಗಲು ಅಥವಾ ಸರ್ವಾಧಿಕಾರಿಯಂತೆ ವರ್ತಿಸಲು ಸಾಧ್ಯವಿಲ್ಲ. ಅವರ ಕಚೇರಿ ಪ್ರಜಾಸತ್ತಾತ್ಮಕ ಕಚೇರಿಯಾಗಿದ್ದು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸುವ ಮೂಲಕ ಅವರು ಒಂದೊಂದೇ ಸ್ಥಾನವನ್ನ ಮೇಲಕ್ಕೆ ಏರ್ತಾರೆ. ಪ್ರಧಾನಮಂತ್ರಿಯವರು ಯಾವ ಪಕ್ಷಕ್ಕೆ ಸೇರಿದವರು, ಅವರ ಪ್ರತಿಸ್ಪರ್ಧಿಗಳಾಗಿರುವ ಅವರ ಸ್ವಂತ ಸಚಿವ ಸಹೋದ್ಯೋಗಿಗಳು, ವಿರೋಧ ಪಕ್ಷಗಳ ನಾಯಕರು, ಭಾರತದ ರಾಷ್ಟ್ರಪತಿಗಳು, ಸಂಸತ್ತು, ಪತ್ರಿಕೆಗಳು, ಸಂವಿಧಾನ ಮತ್ತು ಸಾರ್ವಜನಿಕರು ಎಲ್ಲರೂ ಅವರ ಮೇಲೆ ಮಿತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವು ಅವರನ್ನ ಸರ್ವಾಧಿಕಾರಿಯಾಗದಂತೆ ಮತ್ತು ಅನಿಯಂತ್ರಿತ ರೀತಿಯಲ್ಲಿ ವರ್ತಿಸದಂತೆ ತಡೆಯಲು ಇರತಕ್ಕಂಥ ಸಾಧನಗಳು ಆಗಿರುತ್ತವೆ. ಅವರ ವ್ಯಕ್ತಿತ್ವ ಮತ್ತು ಕೌಶಲ್ಯಗಳು ನಿರಂತರವಾಗಿ ಪರೀಕ್ಷೆಯಲ್ಲಿರುತ್ತವೆ. ಯಾವುದೇ ವೈಫಲ್ಯ ಅಥವಾ ವಿಫಲತೆ ಅವರ ನಿರ್ಗಮನಕ್ಕೆ ಕಾರಣವಾಗಬಹುದು. ಭಾರತದ ಪ್ರಧಾನಮಂತ್ರಿಗಳ ಕಚೇರಿಯು ಪ್ರಬಲವಾದ ಪ್ರಜಾಸತ್ತಾತ್ಮಕ ಕಚೇರಿಯಾಗಿದೆ.
ಇವರ ನಿಜವಾದ ಕೆಲಸವು ಈ ಕಚೇರಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯ ವೈಯಕ್ತಿಕ ಗುಣಗಳು ಮತ್ತು ರಾಜಕೀಯ ಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಆದಾಗ್ಯೂ ಯಾರೂ ತಮ್ಮ ಕಚೇರಿಯನ್ನು ಸರ್ವಾಧಿಕಾರಿ ಕಚೇರಿಯಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಪ್ರಜಾಪ್ರಭುತ್ವದ ನಿಯಮಗಳು ಮತ್ತು ಮೌಲ್ಯಗಳನ್ನು ಅನುಸರಿಸುವವರೆಗೆ ಮಾತ್ರ ಪ್ರಧಾನಿಯಾಗಿ ಉಳಿಯಬಹುದು. ಧನ್ಯವಾದಗಳು. ಈ ತರಗತಿಯಲ್ಲಿ ನೀವು ಪ್ರಧಾನಮಂತ್ರಿಯವರ ಅಧಿಕಾರ, ಕಾರ್ಯಗಳು, ಅವರ ಸ್ಥಾನ ಕುರಿತಂತೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.